ರೈಟ್, ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ರಿಂದ ಪಡ್ಕೊಳ್ತಾ ಹೋಗೋಣ. ಸಂದೇಶ್, ಒಂದಲ್ಲ ಎರಡಲ್ಲ 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ಕಿರುಕುಳ ಪ್ರಕರಣ ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋದು. ಸದ್ಯ ಎಸ್ಐಟಿ ಕಚೇರಿಯಲ್ಲಿದ್ದಾರೆ. ಇವತ್ತಲ್ಲೇ ವಾಸ್ತವ್ಯ. ಬಹುತೇಕ ಬೆಳಕು ಹರಿದಂತಹ ನಂತರದಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿ. ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, 4 ಪ್ರಕರಣ ಇರೋದ್ರಿಂದ ಅದರಲ್ಲಿ 3 ಅತ್ಯಾಚಾರ ಪ್ರಕರಣಗಳೇ ಆಗಿರೋದ್ರಿಂದ ವಿಚಾರಣೆ ಸೈಮಲ್ಟೇನಿಯಸ್ಲಿ ಆಗುತ್ತಾ ಅಥವಾ ಯಾವ ರೀತಿ ವಿಚಾರಣೆಯ ಆ ಪ್ರಕ್ರಿಯೆ ಇರುತ್ತೆ ಅಂತ ಹೇಳಿ ಸಂದೇಶ್? ವಿದ್ಯಾಶ್ರೀ, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ವಾರೆಂಟ್ ಇದ್ದಿದ್ರಿಂದ ಅವರನ್ನ ತಕ್ಷಣವೇ ಅರೆಸ್ಟ್ ಮಾಡಿ ಈಗಾಗಲೇ ಕರೆದುಕೊಂಡು ಬಂದಿದ್ದಾರೆ. ಅಂದ್ರೆ ಎಸ್ಐಟಿ ಕಚೇರಿಗೆ ಅವರನ್ನ ಕರೆದುಕೊಂಡು ಬಂದಿರೋದ್ರಿಂದ ಮುಂದಿನ ಹಂತದ ತನಿಖೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ರಾತ್ರಿ ಆಗಿರೋದ್ರಿಂದ ಈಗ ಏನು ಯಾವುದೇ ರೀತಿಯ ಇಂಟ್ರಾಗೇಷನ್ ಅನ್ನ ಮಾಡದೆ ಬೆಳಗ್ಗೆ ವಿಚಾರಣೆಯನ್ನ ಮಾಡ್ತಾರೆ. ಅಂದ್ರೆ ಈಗಾಗಲೇ ಕಂಪ್ಲೀಟ್ ದಾಖಲಾಗಿರುವಂತಹ 3 ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಂಟರಾಗೇಷನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ 161 ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅವರ ಒಂದು ಕಂಪ್ಲೀಟ್ ಆದ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ದಾಖಲಾಗಿರುವಂತಹ ಪ್ರಕರಣ ಜೊತೆಗೆ ಸಂತ್ರಸ್ತ ಮಹಿಳೆಯರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಸೈಮಲ್ಟೇನಿಯಸ್ಲಿ ಎಲ್ಲವನ್ನೂ ಕೂಡ ಸೆಗ್ರಿಗೇಟ್ ಮಾಡಿ ಒಂದೊಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ 161 ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಆ 161 ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಅದಾದ ನಂತರ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡ್ತಾರೆ. ಅಂದ್ರೆ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡ್ತಾರೆ. ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡಿ ಅಲ್ಲಿ ಯಾವ ಕಾರಣಕ್ಕೆ ನಮ್ಮ ಕಸ್ಟಡಿಗೆ ಬೇಕು ಅನ್ನೋದನ್ನ ಮೆನ್ಷನ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಸಂತ್ರಸ್ತ ಮಹಿಳೆಯರು ಕೊಟ್ಟಂತ ಹೇಳಿಕೆ ಜೊತೆಗೆ ಅವ್ರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ 161 ಹೇಳಿಕೆಯನ್ನ ಪಡ್ಕೊಂಡು ಆ ಹೇಳಿಕೆಯ ಆಧಾರದ ಮೇಲೆ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡ್ತಾರೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಯಾವ ಕಾರಣಕ್ಕಾಗಿ ಇವರು ನಮ್ಮ ಕಸ್ಟಡಿಗೆ ಬೇಕು, ಜೊತೆಗೆ ಏನೆಲ್ಲ ಪ್ರೊಸೀಜರ್ಸ್ ಗಳನ್ನ ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗಿ ಮಾಡಬೇಕು, ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸರ್ಟನ್ ಈಗಾಗಲೇ ವಸ್ತುಗಳನ್ನ ವಶಪಡಿಸ್ಕೋಬೇಕಾಗುತ್ತೆ. ಅಂದ್ರೆ ಮದರ್ ಡಿವೈಸ್ ಅನ್ನ ವಶಪಡಿಸ್ಕೊಳ್ಬೇಕಾಗುತ್ತೆ. ಈಗಾಗಲೇ ಸಿಕ್ಕಿರುವಂತ ಎಲ್ಲಾ ವಿಡಿಯೋಗಳು ಕೂಡ ಸೆಕೆಂಡರಿ ಎವಿಡೆನ್ಸ್ ಗಳಾಗಿರೋದ್ರಿಂದ ಪ್ರೈಮರಿ ಎವಿಡೆನ್ಸ್ ಅಂದ್ರೆ ಮದರ್ ಡಿವೈಸ್ ಯಾವ ಒಂದು ಮೊಬೈಲ್ ನಲ್ಲಿ ಶೂಟ್ ಮಾಡಿದ್ರು ಆ ಒಂದು ಮದರ್ ಡಿವೈಸ್ ಅನ್ನ ವಶಕ್ಕೆ ಪಡಿಬೇಕಾಗುತ್ತೆ. ಈ ಎಲ್ಲಾ ಕಾರಣಗಳಿಗಾಗಿ ನಮಗೆ ಇಷ್ಟು ದಿನಗಳವರೆಗೂ ಕೂಡ ಕಸ್ಟಡಿಗೆ ಬೇಕು ಅಂತ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಈಗ ಸದ್ಯ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ 14 ಡೇಸ್ ಇರೋದ್ರಿಂದ 14 ಡೇಸ್ ಕೂಡ ಮನವಿ ಮಾಡುವಂತ ಸಾಧ್ಯತೆಗಳಿರ್ತವೆ. ಆದ್ರೆ ನ್ಯಾಯಾಧೀಶರು ನಾಳೆ ಏನ್ ಮಾಡ್ತಾರೆ ಅಂದ್ರೆ ಅವರು ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಜೊತೆಗೆ ಎಷ್ಟು ದಿನಗಳವರೆಗೂ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ನಾಳೆ ಬೆಳಿಗ್ಗೆ ವಿಚಾರಣೆ ಆರಂಭವಾದ್ರೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ನಾಳೆ ಬೆಳಿಗ್ಗೆ ಆರಂಭವಾದ್ರೆ ಮಧ್ಯಾಹ್ನ 1 ರಿಂದ 2 ಗಂಟೆ ಸುಮಾರವರೆಗೂ ಕೂಡ ವಿಚಾರಣೆಯನ್ನ ಮಾಡಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ತಾರೆ. ಅದಾದ ನಂತರ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡ್ತಾರೆ. ಅಂದ್ರೆ ರಿಮ್ಯಾಂಡ್ ಅರ್ಜಿಯನ್ನ ಕಂಪ್ಲೀಟ್ ಆಗಿ ತಯಾರಿ ಮಾಡಿ ಅದಾದ ನಂತರ ಮೆಡಿಕಲ್ ಚೆಕ್ಅಪ್ಗೆ ಅಂದ್ರೆ 1 ರಿಂದ 2 ಗಂಟೆಯ ನಂತರ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ರೆಗ್ಯುಲರ್ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸಲಾಗುತ್ತೆ. ಆರೋಪಿಯ 161 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿ ಅಂದ್ರೆ ಪ್ರತಿ ಪ್ರಕರಣಕ್ಕೂ ಪ್ರತ್ಯೇಕವಾಗಿ ದಾಖಲು ಮಾಡ್ಕೊಳ್ತಾರಾ ಅಥವಾ ಓವರ್ ಆಲ್ ಆಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತಾ ಅಂತ ಹೇಳಿ ಸಂದೇಶ್? ವಿದೇಶಿ ಆ ರೀತಿಯ ಸಾಧ್ಯತೆಗಳು ಇರೋದಿಲ್ಲ. ಅಂದ್ರೆ ಎಲ್ಲಾ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಪ್ರತಿಯೊಂದು ಎಫ್ಐಆರ್ಗೂ ಸಂಬಂಧಪಟ್ಟಂತೆ ಒಂದೊಂದು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಎಲ್ಲವೂ ಕೂಡ ಪ್ರತ್ಯೇಕವಾದ ಪ್ರಕರಣ ಆಗಿರೋದ್ರಿಂದ ಎಲ್ಲಾ ಪ್ರಕರಣದಲ್ಲೂ ಕೂಡ 161 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಪ್ರತ್ಯೇಕವಾಗಿ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನ ಎಲ್ಲಾ ಪ್ರಕರಣಗಳಿಗೂ ಕೂಡ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ದಾಖಲು ಮಾಡ್ಕೊಳ್ತಾರೆ. ಪ್ರತ್ಯೇಕವಾಗಿ ತನಿಖಾಧಿಕಾರಿಗಳು ಎಲ್ಲಾ ಪ್ರಕರಣಗಳಲ್ಲಿ ಹೇಳಿಕೆ ದಾಖಲು ಮಾಡಿಕೊಂಡ ನಂತರ ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡ್ತಾರೆ. ರಿಮ್ಯಾಂಡ್ ಅರ್ಜಿಯನ್ನ ತಯಾರು ಮಾಡಿ ಅದಾದ ನಂತರ ಕಸ್ಟಡಿಗೆ ಕೇಳೋದು ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ನಂಬರ್ ಆಫ್ ಡೇಸ್ ಅನ್ನ ಕಸ್ಟಡಿಗೆ ಕೇಳ್ತಾರೆ. ಕಸ್ಟಡಿಗೆ ಕೇಳಿದ ನಂತರ ಇಷ್ಟೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಪ್ರಕರಣದಲ್ಲಿ ಈ ರೀತಿಯ ಪ್ರೊಸೀಜರ್ಸ್ ಗಳನ್ನ ಮಾಡಬೇಕು. ಹಾಗಾಗಿ ಇವರನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ. ಆ ಮನವಿ ಆಧಾರದ ಮೇಲೆ ನ್ಯಾಯಾಧೀಶರು ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಅಂದ್ರೆ ನಾಳೆ ಮಧ್ಯಾಹ್ನದ ನಂತರ ನ್ಯಾಯಾಧೀಶರ ಮುಂದೆ ಹಾಜರು ಯಾವಾಗ ಪಡಿಸ್ತಾರೋ ಆಗ ಎಷ್ಟು ದಿನಗಳವರೆಗೂ ಕಸ್ಟಡಿಗೆ ಕೊಡಬೇಕು ಅನ್ನೋದನ್ನ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಅದಾದ ನಂತರ ಮುಂದಿನ ಪ್ರೊಸೀಜರ್ಗಳು ಅಂದ್ರೆ ಇಂಟರಾಗೇಷನ್ ಹಾಗೆ ಇನ್ವೆಸ್ಟಿಗೇಷನ್ ಎರಡನ್ನೂ ಕೂಡ ಮುಂದಿನ ಹಂತದಲ್ಲಿ ಮಾಡ್ತಾ ಹೋಗ್ತಾರೆ. ಆದ್ರೆ ನಾಳೆ ಸದ್ಯದ ಮಟ್ಟಿಗೆ ಮೊದಲ ಹಂತದ ಪ್ರಾಥಮಿಕ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ವಿದ್ಯೇಶ್ ಸಂದೇಶ್, ಈಗ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಅಥವಾ ಕಸ್ಟಡಿಗೆ ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳುವಂತಹ ಕೆಲಸ ಆಗುತ್ತೆ. ಎಷ್ಟು ದಿನ ಮ್ಯಾಕ್ಸಿಮಮ್ ಅವರನ್ನ ಕಸ್ಟಡಿಗೆ ಕೇಳಬಹುದು ಅಂತ ಹೇಳಿ? ಯಾಕಂದ್ರೆ
ಪ್ರಕರಣ ಬಹಳ ಗಂಭೀರವಾಗಿದೆ. 3 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ಕಿರುಕುಳ ಪ್ರಕರಣ, ಆರೋಪಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರುವಂತದ್ದು. ಸಂದೇಶ್, ವಿದೇಶಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಇರೋದು 14 ಡೇಸ್, ಅಂದ್ರೆ 14 ದಿನಗಳವರೆಗೆ ಕಸ್ಟಡಿಗೆ ಕೇಳಬಹುದು. ಹಾಗಾಗಿ ಫುಲ್ ನಂಬರ್ ಆಫ್ ಡೇಸ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೇಳಬಹುದು. ಯಾಕಂದ್ರೆ 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗುತ್ತೆ, ಸ್ಥಳ ಮಹಾಜರನ್ನ ಮಾಡಬೇಕಾಗುತ್ತೆ. ಈ ಕಾರಣಕ್ಕಾಗಿ ಕಂಪ್ಲೀಟ್ ನಂಬರ್ ಆಫ್ ಡೇಸ್ ಅನ್ನ ಅಂದ್ರೆ 14 ಡೇಸ್ಗೂ ಕೂಡ ಮನವಿಯನ್ನ ಮಾಡಬಹುದು. ಆದ್ರೆ ಮನವಿಯನ್ನ ಯಾವ ರೀತಿ ಪುರಸ್ಕರಿಸುತ್ತೆ ನ್ಯಾಯಾಲಯ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ 14 ದಿನಕ್ಕೆ ಕಸ್ಟಡಿಗೆ ಕೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ಅವರನ್ನ ಎಷ್ಟು ದಿನಗಳವರೆಗೆ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಇವ್ರಿಗೆ ಏನು ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡ್ತಾರೆ ಅಥವಾ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ವಿಚಾರಗಳನ್ನ ಅಥವಾ ವಿಷಯವನ್ನ ಮೆನ್ಷನ್ ಮಾಡ್ತಾರೆ ಅಥವಾ ಏನೆಲ್ಲ ಕಂಟೆಂಟ್ ಅನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಹಂತದಲ್ಲಿ ಕಸ್ಟಡಿಗೆ ಕೊಡಲಾಗುತ್ತೆ. ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಇರೋದು 14 ಡೇಸ್. ಕಂಪ್ಲೀಟ್ ಡೇಸ್ ಕೇಳಿದ್ರು ಕೂಡ ಮುಂದಿನ ಹಂತದಲ್ಲಿ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ಮೆನ್ಷನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗಷ್ಟೇ ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ಸಾಕಷ್ಟು ಜನ ಈಗಾಗಲೇ ಹೊರಬಂದಿದ್ದಾರೆ. ಅಂದ್ರೆ ಒಳಗಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ ಅದಾದ ಬಳಿಕ ಅವರನ್ನ ಒಳಗಡೆ ಬಿಟ್ಟು ಅಂದ್ರೆ ಎಸ್ಐಟಿ ಕಚೇರಿಯ ಒಳಗೆ ಬಿಟ್ಟು ಈಗಾಗಲೇ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಎಸ್ಐಟಿ ಕಚೇರಿಯಿಂದ ಹೊರ ಬರ್ತಾ ಇದ್ದಾರೆ. ಬಿಕಾಸ್ ನಾಳೆ ಬೆಳಿಗ್ಗೆ ಎಲ್ಲಾ ರೀತಿಯ ಪ್ರೊಸೀಜರ್ಸ್ ಗಳು ಕೂಡ ಇರೋದ್ರಿಂದ ನಾಳೆ ಬೆಳಿಗ್ಗೆ ಅವರ ಸ್ಟೇಟ್ಮೆಂಟ್ ದಾಖಲು ಮಾಡ್ಕೋಬೇಕು, ಜೊತೆಗೆ ಪ್ರೊಸೀಜರ್ಸ್ ಗಳನ್ನ ಕೂಡ ಮಾಡಬೇಕಾಗುತ್ತೆ. ಅಂದ್ರೆ ಮೆಡಿಕಲ್ ಚೆಕಪ್ ಆಗಿರ್ಬೋದು, ಜೊತೆಗೆ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಬೇಕಾಗುತ್ತೆ. ಆ ಕಾರಣಕ್ಕಾಗಿ ಈಗ ಸದ್ಯ ಸಾಕಷ್ಟು ಜನ ತನಿಖಾಧಿಕಾರಿಗಳು ಈಗಾಗಲೇ ತೆರಳ್ತಾ ಇದ್ದಾರೆ. ಅಂದ್ರೆ ಎಸ್ಐಟಿ ಕಚೇರಿಯಿಂದ ತೆರಳ್ತಾ ಇರೋದ್ರಿಂದ ಈಗ ಮುಂದಿನ ಹಂತದಲ್ಲಿ ಅಂದ್ರೆ ನಾಳೆ ಬೆಳಿಗ್ಗೆ ಬಂದು ಅವರ ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸಗಳನ್ನ ಮಾಡಲಾಗುತ್ತೆ. ವಿದ್ಯುಷ್, ಸಂದೇಶ್, ಈಗ ಟೂ ಅರ್ಲಿ ಅಂತ ಅನ್ನಿಸಬಹುದು. ಬಟ್ ದೆನ್ ಪ್ರಜ್ವಲ್ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಯಾವಾಗ ಸಲ್ಲಿಸುವುದಕ್ಕೆ ಅವಕಾಶ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅಂತ ಹೇಳಿ, ಇಫ್ ಇನ್ ಕೇಸ್ ಪೊಲೀಸ್ ಕಸ್ಟಡಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ರೆಗ್ಯುಲರ್ ಬೇಲ್ಗೆ ಏನು ಓಪನ್ ಕೋರ್ಟ್ ನಲ್ಲಿ ಅವರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವರಿಗಿರುವಂತಹ ಅವಕಾಶ ಇರುತ್ತಾ, ಅಥವಾ ಅವರು ಜೆಸಿಗೆ ಅವರನ್ನು ಕೊಟ್ಟಂತಹ ನಂತರದಲ್ಲೇ ಅರ್ಜಿಯನ್ನ ಸಲ್ಲಿಸಬೇಕಾ, ಹೇಗೆ ಅಂತ ಹೇಳಿ ಸಂದೇಶ್. ವಿದೇಶಿ ಈಗ ಜಾಮೀನಿನ ಅರ್ಜಿಯನ್ನ ಯಾವಾಗ ಬೇಕಿದ್ರು ಸಲ್ಲಿಸಬಹುದು. ಅಂದ್ರೆ ನಾಳೆ ವಿಚಾರಣೆ ಈಗಾಗಲೇ ಕಸ್ಟಡಿಗೆ ಪಡೆಯುವಂತ ಸಂದರ್ಭದಲ್ಲಿ ಅಥವಾ ಇವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಸಂದರ್ಭದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಆದ್ರೆ ಆ ಜಾಮೀನು ಅರ್ಜಿಯ ವಿಚಾರಣೆ ಯಾವಾಗ ನಡೆಯುತ್ತೆ ಅನ್ನೋದು ಪ್ರಮುಖವಾಗಿರುವಂತ ವಿಚಾರ. ಅಂದ್ರೆ ಆ ಅರ್ಜಿ ವಿಚಾರಣೆಯನ್ನ ಯಾವಾಗ ನ್ಯಾಯಾಧೀಶರು ಕೈಗೆತ್ತಿಕೊಳ್ತಾರೆ ಅನ್ನೋದು ಪ್ರಮುಖವಾಗಿರುವಂತ ವಿಚಾರ. ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಕೇಸ್ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ, ಅದರಲ್ಲೂ ಕೂಡ ಅತ್ಯಾಚಾರ ಪ್ರಕರಣಗಳಿದೆ, ಅತ್ಯಾಚಾರ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಈ ಜಾಮೀನು ಅರ್ಜಿಯ ವಿಚಾರಣೆ ಕಸ್ಟಡಿ ಅಂತ್ಯ ಆದ ಬಳಿಕವೇ ಆಗುತ್ತೆ. ಯಾಕಂದ್ರೆ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು, ಆದ್ರೆ ಆ ಅರ್ಜಿಯನ್ನ ಕೈಗೆತ್ತಿಕೊಳ್ಳೋದು ಬಿಡೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತ ವಿಚಾರ ಆಗುತ್ತೆ. ಹಾಗಾಗಿ ಈಗ ಸದ್ಯ ಕಸ್ಟಡಿಗೆ ಪಡೆಯುವಂತ ಸಂದರ್ಭದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು, ಆದ್ರೆ ಆ ಅರ್ಜಿಯ ವಿಚಾರಣೆ ಯಾವಾಗ ಬರುತ್ತೆ ಅನ್ನೋದನ್ನ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ನಾಳೆ ಜಾಮೀನು ಅರ್ಜಿ ಸಲ್ಲಿಸಿದ್ರು ಕೂಡ ಅದರ ವಿಚಾರಣೆ ಕಸ್ಟಡಿ ಅಂತ್ಯ ಆದ ಬಳಿಕ ಅಥವಾ ಕಸ್ಟಡಿ ಅವಧಿ ಅಂತ್ಯ ಆದ ಬಳಿಕ ನಡೆಯಲಿದೆ. ವಿದೇಶ್, ರೈಟ್, ಥ್ಯಾಂಕ್ ಯು ಸಂದೇಶ್. ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.